ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ನವರಾತ್ರಿ ಇಡೀ ದೇಶವೆಲ್ಲ ಆಚರಿಸುವ ಹಬ್ಬಗಳಲ್ಲೇ ವಿಶೇಷವಾದ ಹಬ್ಬ. ಹಿಂದೂ ಧರ್ಮದಲ್ಲಿ 9 ರಾತ್ರಿಗಳು ಶಕ್ತಿ ದೇವಿಯನ್ನು ಆರಾಧಿಸಲಾಗುತ್ತದೆ. ದುರ್ಗಾ ಪೂಜಾ, ದಸರಾ, ವಿಜಯದಶಮಿ, ದುರ್ಗೋತ್ಸವ ಎಂದು ಹಲವು ಹೆಸರುಗಳಲ್ಲಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ಆದಿಶಕ್ತಿಯನ್ನು ನವವಿಧದಲ್ಲಿ ಆರಾಧಿಸಲಾಗುತ್ತದೆ. 9 ದಿನಗಳು ಆದಿಶಕ್ತಿಯನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯನಿ, ಕಾಲರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಎಂಬ ರೂಪಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಾಗುತ್ತದೆ. ಈ 9 ದಿನಗಳು ವಿಶೇಷವಾಗಿ ಆರಾಧಿಸುವ ಜೊತೆಗೆ ಪ್ರತಿ ವರ್ಷವೂ ನವರಾತ್ರಿಗೆ ಒಂದೊಂದು ವಿಶೇಷ ಬಣ್ಣಗಳು ಇರುತ್ತದೆ. ಶಕ್ತಿ ದೇವತೆಗೆ ಈ ಬಣ್ಣಗಳಂತೆ ಅಲಂಕರಿಸಲಾಗುತ್ತದೆ. 9 ದಿನಗಳು ನಾವು ಸಹ ದೇವಿಗೆ ಇಷ್ಟವಾಗುವ ಬಣ್ಣದ ವಸ್ತ್ರ ಅಥವಾ ಬಟ್ಟೆಗಳನ್ನು ಧರಿಸಿದರೆ ಎಲ್ಲ ಶುಭವಾಗುತ್ತದೆ. ಮೊದಲ ದಿನ ಕುಂಕುಮದ ಬಣ್ಣ. ಕಳಶ ಸ್ಥಾಪನೆ ಮಾಡುವ ಮೊದಲ ದಿನ ಈ ಬಣ್ಣದ ಬಟ್ಟೆ ಧರಿಸಿದರೆ ಶ್ರೇಷ್ಠ. ಇದರಿಂದ ಸಂತೋಷ, ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಎರಡನೇ ದಿನ ಬಿಳಿ ಬಣ್ಣ. ಬ್ರಹ್ಮಚಾರಿಣಿ ತಾಯಿಗೆ ಬಿಳಿ ಬಣ್ಣ ಇಷ್ಟ. ಈ ದಿನ ಬಿಳಿ ಬಟ್ಟೆ ಹಾಕಿಕೊಂಡು ಪೂಜೆ ಮಾಡಿದರೆ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೂರನೇ ದಿನ ಚಂದ್ರಘಂಟಾ ದೇವಿ ಆರಾಧನೆ ವೇಳೆ ಕೆಂಪು ಬಣ್ಣದ ಬಟ್ಟೆ ಧರಿಸಿದರೆ ಜಗನ್ಮಾತೆ ಕೃಪೆಗೆ ಪಾತ್ರರಾಗಿ ಶಕ್ತಿ, ಬಲ, ಪ್ರೀತಿ, ಸ್ನೇಹ ಹೆಚ್ಚಾಗುತ್ತದೆ. ನಾಲ್ಕನೇ ದಿನ ನೀಲಿ ಬಣ್ಣ. ಕೂಷ್ಮಾಂಡ ದೇವಿ ಪೂಜೆ ವೇಳೆ ನೀಲಿ ಬಣ್ಣ ಬಟ್ಟೆ ಧರಿಸಿದರೆ ಮಂಗಳಕರ. ಇದರಿಂದ ಆರೋಗ್ಯ, ಶ್ರೇಯಸ್ಸು ಲಭಿಸುತ್ತದೆ. ಐದನೇ ದಿನ ಸ್ಕಂದದೇವಿ ಪೂಜೆಗೆ ಅರಿಶಿನ ಬಣ್ಣ ಬಟ್ಟೆ ಹಾಕಿಕೊಂಡರೆ ಎಲ್ಲ ಶುಭವಾಗುತ್ತದೆ. ಇದರಿಂದ ಆನಂದ, ಉತ್ಸಾಹ ಹೆಚ್ಚಾಗುತ್ತದೆ, ಹಾಗೆ ಅದೃಷ್ಟ ಎದುರಾಗುತ್ತದೆ. ಷಷ್ಠಿ ದಿನ ಅಂದರೆ 6ನೇ ದಿನ ಎಲೆಯ ಹಸಿರು ಬಣ್ಣ ಶ್ರೇಷ್ಠ. ಇದರಿಂದ ಶುಭ ಕಾರ್ಯ, ಒಳ್ಳೆಯ ಕೆಲಸಗಳು ನಡೆಯುತ್ತದೆ. ಸಪ್ತಮಿ ಅಂದರೆ 7ನೇ ದಿನದ ದುರ್ಗಾ ಪೂಜೆ ವೇಳೆ ಬೂದಿ ಬಣ್ಣ ಬಟ್ಟೆ ಧರಿಸಿದರೆ ದುಷ್ಟಶಕ್ತಿಗಳು ನಾಶವಾಗಿ ದೇವಿ ಆಶೀರ್ವಾದ ಸದಾ ಇರುತ್ತದೆ. ದುರ್ಗಾಷ್ಟಮಿ ದಿನದಂದು ಮಹಾಗೌರಿಯನ್ನು ಆರಾಧಿಸುವಾಗ ನೇರಳೆ ಬಣ್ಣದ ಬಟ್ಟೆ ಧರಿಸಿದರೆ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿ ಹೆಚ್ಚಾಗುತ್ತದೆ. 9ನೇ ದಿನ ಸಿದ್ಧಿದಾತ್ರಿ ದೇವಿಯ ಪೂಜೆ ವೇಳೆ ನವಿಲು ಹಸಿರು ಬಣ್ಣದ ಬಟ್ಟೆ ಧರಿಸಿದರೆ ಒಳ್ಳೆಯದು. ಇದರಿಂದ ಎಲ್ಲ ಮಂಗಳಕರವಾಗಿರುತ್ತದೆ. ನವರಾತ್ರಿಯನ್ನು ವಿಶೇಷ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಆದಿಪರಾಶಕ್ತಿಯ ಕೃಪೆಗೆ ಪಾತ್ರರಾಗಿ.